ಇಡೀ ಮನುಷ್ಯ ಕುಲನೇ ತಲೆ ತಗ್ಗಿಸುವಂತಹ ಪ್ರತಿಯೊಬ್ಬ ನಾಗರಿಕನು ಕೂಡ ಕಣ್ಣೀರು ಹಾಕುವಂತಹ ಅತ್ಯಂತ ಕ್ರೂರ ಘಟನೆ ಒಂದು ನಮ್ಮ ಕಣ್ಣೆದುರೆ ನಡೆದೋಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಯ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಮನುಷ್ಯ ಇಷ್ಟೊಂದು ರಾಕ್ಷಸನಾಗಿ ಪರಿವರ್ತನೆ ಆಗೋದಕ್ಕೆ ಹೇಗೆ ಸಾಧ್ಯ ಎಂಬ ಗಂಭೀರ ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಇತ್ತೀಚೆಗೆ ಈ ಘೋರ ಕೃತ್ಯ ನಡೆದ ಹೋಟೆಲ್ಗಳನ್ನು ಸ್ಥಳೀಯ ಆಡಳಿತಗಳು JCB ಯಂತ್ರಗಳ ಮೂಲಕ ನೆಲಸಮ ಮಾಡಿದೆ. ಆ ಕಟ್ಟಡಗಳು ಅನಧಿಕೃತ ಆಗಿದ್ವು ಎಂಬ ಒಂದು ತಾಂತ್ರಿಕ ಕಾರಣ ನೀಡಿ ಈ ಕ್ರಮ ಕೈಗೊಂಡಿದ್ದಾರೆ. ಆದರೆ ಸಾರ್ವಜನಿಕರು ಮತ್ತು ಮಾಧ್ಯಮಗಳು ಈ ಧ್ವಂಸ ಕಾರ್ಯಾಚರಣೆಯೇ ದೊಡ್ಡ ನ್ಯಾಯ ಎಂಬಂತೆ ಸಂಭ್ರಮ ಮಾಡ್ತಿರೋದು ನೋಡಿದರೆ ಎಷ್ಟು ಸರಿ ಅನಿಸುತ್ತೆ. 4 ಗೋಡೆಗಳನ್ನು ಕೆಡವಿದ ತಕ್ಷಣ ಆ ಸಂತ್ರಸ್ತಿಗೆ ಸಂಪೂರ್ಣ ನ್ಯಾಯ ನಾವು ಕೊಡಿಸ್ದಂಗಾಗುತ್ತಾ? ಮೂಲ ಸಮಸ್ಯೆ ಚರ್ಚಿಸೋದನ್ನು ಬಿಟ್ಬಿಟ್ಟು ನಾವು ಕೇವಲ ಹೋಟೆಲ್ ಧ್ವಂಸದ ಆಚರಣೆಯ ಹಿಂದೆ ಬಿದ್ದುಬಿಟ್ಟಿದ್ದೀವಿ. ಇಷ್ಟು ದಿನಗಳ ಕಾಲ ಆ ಕಟ್ಟಡಗಳು ಅನಧಿಕೃತ ಅಂತ ಈ ಆಡಳಿತಕ್ಕೆ ನೆನಪಿರಲಿಲ್ಲ. ನಿಜವಾದ ದುರಂತ ಏನಪ್ಪ ಅಂದರೆ ಕೇವಲ 13 ವರ್ಷದ 8ನೇ ಅಥವಾ 9ನೇ ಕ್ಲಾಸ್ ಓದ್ತಿದ್ದ ಆ ಅಪ್ರಾಪ್ತ ಬಾಲಕಿ ಆ ಪಾಪ ಕೃತ್ಯಕ್ಕೆ ಬಲಿಯಾಗಿಬಿಟ್ಟಿದ್ದಾಳೆ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದ ಈ ಘಟನೆ ನಿಜಕ್ಕೂ ಭೀಕರ. ಆಕೆ ತನ್ನ ಫ್ರೆಂಡ್ ಮನೆಗೆ ಹೋಗಿ ವಾಪಸ್ ಬರಬೇಕಾದಾಗ ತಡವಾದ ಕಾರಣ ತನ್ನ ತಂದೆಯ ವಯಸ್ಸಿನ ಆಟೋ ಚಾಲಕ ಶ್ರೀರಾಮ್ ಬಾಬು ಎಂಬಾತನ ಲಿಫ್ಟ್ ನಂಬಿ ಆಕೆ ಆಟೋ ಹತ್ತಿದ್ದಾಳೆ. ಆದರೆ ಆ ದುಷ್ಟ ಆಕೆಯನ್ನು ನಗರ ಎಲ್ಲ ಸುತ್ತಾಡಿಬಿಟ್ಟು ಅಂತಿಮವಾಗಿ ಒಂದು ಹೋಟೆಲ್ಗೆ ಕರೆದೊಯ್ದು ಹಣಕ್ಕಾಗಿ ಪ್ರಾಣಿಯಂತೆ ಮಾರಾಟ ಮಾಡಿಬಿಟ್ಟಿದ್ದಾನೆ. ಈತ ಇಂತಹ ವ್ಯವಹಾರವನ್ನು ಮೊದಲ ಬಾರಿಗೆ ಮಾಡ್ತಿದ್ದಾನೋ ಅಥವಾ ಈಗೇನೋ ಮಾಡಿದ್ದಾನಾ ಅನ್ನೋ ಒಂದು ಅನುಮಾನ ಕೂಡ ನಮಗೆ ಕಾಡ್ತಾ ಇದೆ. ಅಲ್ಲಿಂದ ಆರಂಭವಾಗಿದ್ದೇ ಆ ಪುಟ್ಟ ಹೆಣ್ಮಗಳ ಪಾಲಿನ ಅಸಹನೀಯ ನರಕಯಾತನೆ. ಬರೋಬ್ಬರಿ 5 ದಿನಗಳ ಕಾಲ 4 ಬೇರೆ ಬೇರೆ ಹೋಟೆಲ್ಗಳಲ್ಲಿ ಸುಮಾರು 32 ಕಾಮುಕರು ಆಕೆಯ ಮೇಲೆ ನಿರಂತರವಾಗಿ ಅಮಾನವೀಯವಾಗಿ ದೌರ್ಜನ್ಯವನ್ನು ಎಸಗಿದ್ದಾರೆ. ಆಕೆಗೆ ಪ್ರಜ್ಞೆ ತಪ್ಪಿಸೋದಕ್ಕೆ ಮದ್ಯವನ್ನು ಕೂಡ ಬಲವಂತವಾಗಿ ಕುಡಿಸಿ ತಮಗೆ ಬೇಕಾದಂತೆ ಅವರು ಅವಳನ್ನ ಬಳಸ್ಕೊಂಡಿದ್ದಾರೆ. ಆ ಹೆಣ್ಮಗಳು ತನ್ನನ್ನು ಬಿಟ್ಬಿಡಿ ಅಂತ ಎಷ್ಟು ಗೋಳಾಡಿರಬಹುದು, ಎಷ್ಟು ಕಣ್ಣೀರು ಹಾಕಿರ್ಬೋದು ಎಂಬುದನ್ನು ಊಹೆ ಮಾಡೋದು ಕೂಡ ನಮ್ಮಿಂದ ಸಾಧ್ಯ ಇಲ್ಲ. ನಗರದ ಹೃದಯ ಭಾಗವಾಗಿದ್ದ ಆ ಹೋಟೆಲ್ಗಳ CCTV ರಿಸೆಪ್ಷನಿಸ್ಟ್ ಅಥವಾ ಅಲ್ಲಿಗೆ ಬಂದು ಹೋಗ್ತಿದ್ದ ಸಾರ್ವಜನಿಕರಿಗೆ ಈ ದೌರ್ಜನ್ಯದ ಸುಳಿವೇ ಸಿಗಲಿಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಆ ಮೃಗಗಳಿಗೆ ತಮಗೂ ಅಕ್ಕ ತಂಗಿಯರಿದ್ದಾರೆ ಎಂಬ ಕನಿಷ್ಠ ಜ್ಞಾನ ಕೂಡ ಇರಲಿಲ್ವಾ? ಜೂನ್ 18ರಂದು ಬಾಲಕಿ ನಾಪತ್ತೆಯಾದಾಗ ಆಕೆಯ ತಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು. ನಂತರ ರಚನೆಯಾದ SIT ತಂಡ CCTV ಒಂದು ದೃಶ್ಯಗಳ ಆಧಾರದ ಮೇಲೆ ಜೂನ್ 22ರಂದು ಹೋಟೆಲ್ ಮೇಲೆ ದಾಳಿ ಮಾಡಿ ಬಾಲಕಿಯನ್ನು ಅತ್ಯಂತ ಗಂಭೀರ ಸ್ಥಿತಿಯಲ್ಲಿ ರಕ್ಷಣೆ ಮಾಡಿದೆ. ಸದ್ಯಕ್ಕೆ 32 ಆರೋಪಿಗಳಲ್ಲಿ ಕೆಲವರನ್ನು ಮಾತ್ರ ಬಂಧಿಸಲಾಗಿದೆ. ಆದರೆ ಬೇಸರದ ಸಂಗತಿ ಏನಪ್ಪ ಅಂದರೆ ಸಂತ್ರಸ್ತೆಯ ಹೇಳಿಕೆಯ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಆಕೆ ಮುಖವನ್ನು ಕೂಡ ಬಹಿರಂಗ ಮಾಡಿದರೆ, ಬ್ಲರ್ ಮಾಡಿಲ್ಲ. ಈ ಥರ ಮಾಡಿ ಆಕೆಯನ್ನು ಕ್ರೌರ್ಯವನ್ನು ಎಸಗ್ತಾ ಇದ್ದಾರೆ. ವ್ಯವಸ್ಥೆಯಲ್ಲಿ ಇಷ್ಟೊಂದು ಭೀಕರ ಅಪರಾಧ ನಡೀತಾ ಇದ್ರೂ ಕೂಡ ದೇಶದಾದ್ಯಂತ ಯಾವುದೇ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಅಥವಾ ಮೇಣದ ಬತ್ತಿ ಮೆರವಣಿಗೆಗಳು ನಡೀತಾ ಇಲ್ಲ. ಆಕೆಯ ಜೀವ ಉಳಿದಿದ್ರೂ ಕೂಡ ಆತ್ಮ ಮಾತ್ರ ಸಂಪೂರ್ಣವಾಗಿ ಸತ್ತು ಹೋಗಿದೆ ಅಂತಲೇ ಹೇಳ್ಬೋದು. ಇಂತಹ ವ್ಯವಸ್ಥಿತ ಅಪರಾಧದ ಜಾಲದ ಹಿಂದೆ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಬೇಕಾಗಿದೆ. ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಹುಡುಗಿಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು, ಅದಕ್ಕೋಸ್ಕರ ಜಸ್ಟಿಸ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.